पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವಿದ್ಯಾಧಿರಾಜ ಶ್ರೀ ರಾಜಾಯ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರುಳಿ ಸಂಚಿಕೆ 85. ಹಿಂದಿನ ಸಂಚಿಕೆಯಲ್ಲಿ ವೈಚಾರಿಕ ಕ್ರಾಂತಿ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ವಾಗ್ದೇವಿಯ ದರ್ಶನ ಉಪದೇಶ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 85 ಇದೀಗ ನಿಮಗಾಗಿ. ರಾತ್ರಿಯ 3 ಯಾಮಗಳು ಕಳೆದು 4ನೇ ಯಾಮಾರ್ಧವೂ ಕಳೆದು ಹೋಯಿತು. ಆದರೂ ವೆಂಕಟನಾಥಾಚಾರ್ಯರ ಚಿಂತೆಗೆ ಕೊನೆಯಿಲ್ಲದಾಯಿತು. ಆಗ ಇದ್ದಕ್ಕಿದ್ದಂತೆ ಅನೇಕ ಮಿಂಚಿನ ಗೊಂಚಲುಗಳು ಮಿನುಗಿದಂತಾಗಿ ಅಭೂತಪೂರ್ವ ಸುಂದರ ಬೆಳಕಿನ ಕಾಂತಿ ಎಲ್ಲೆಡೆ ಹರಡಿತು. ಇದೇನು ಸೋಜಿಗವೆಂದು ಆಚಾರ್ಯರು ಸುತ್ತಲೂ ದೃಷ್ಟಿ ಹರಿಸಿದರು. ಏನಾಶ್ಚರ್ಯ! ಮಣಿಮಯ ಮೇಖಲೆಯಿಂದ ರಾಜಿಸುವ ಬಿಳಿಯ ರೇಷ್ಮೆಯ ಜಗಜಗಿಸುವ ಪೀತಾಂಬರವನ್ನುಟ್ಟು ಸರ್ವಾಭರಣಗಳಿಂದ ಅಲಂಕೃತಳಾಗಿ ಶರತ್ಕಾಲೀನ ಕಮಲದಂತೆ ಶೋಭಿಸುವ ನೇತ್ರಗಳು, ಅಸದೃಶ ರೂಪಲಾವಣ್ಯ ಕಾಂತಿಗಳಿಂದ ಬೆಳಗುತ್ತಿರುವ ದೇವತಾ ಸ್ತ್ರೀಯೊಬ್ಬಳು ಆಚಾರ್ಯರ ಪರ್ಯಂಕದ ತುದಿಯಲ್ಲಿ ಮಂಡಿಸಿದ್ದಾಳೆ. ಅವಳನ್ನು ಆಚಾರ್ಯರು ವಿಸ್ಮಯದಿಂದ ನೋಡಿದರು. ಅನರ್ಗಮಣಿ ಖಚಿತ ಸುವರ್ಣಾಭರಣ ಭೂಷಿತಳು, ಚಂದ್ರಮುಖಿಯು, ಮನೋಹರ ವೇಷಶೋಭಿತಳು, ನಿರ್ದೋಷಳು, ಕತ್ತಲೆಯಂತೆ ಬೆಳಗುವ ನಿಬಿಡ ಕೇಶ ರಂಜಿತಳು, ಸರ್ವಜ್ಞಳು, ಸಾಕ್ಷಾತ್ ವಾಗ್ದೇವಿಯಂತೆ ಕಂಗೊಳಿಸುವ ಈ ದೇವಿಯು ಯಾರಾಗಿರಬಹುದು ಎಂದು ಮನದಲ್ಲೇ ವೆಂಕಟನಾಥರು ಯೋಚಿಸಲಾರಂಭಿಸಿದರು. ಇವಳಾರಾಗಿರಬಹುದು? ಮಾನವಳೇ, ಕಿನ್ನರಿಯೇ, ನಾಗಕನ್ನಿಕೆಯೇ ಅಥವಾ ದೇವತಾ ಸ್ತ್ರೀಯೇ? ಯಾರಾದರೇನು, ನನ್ನ ಬಳಿಗೆ ಏಕೆ ಬಂದಿರುವಳು ಎಂದು ಚಿಂತಿಸುತ್ತಿರುವ ಆಚಾರ್ಯರ ಮನದ ತುಮುಲವನ್ನರಿತೋ ಎಂಬಂತೆ ಆ ದೇವತಾ ಸ್ತ್ರೀಯು ಆಚಾರ್ಯರನ್ನು ಕುರಿತು ಮೃದು ಮಧುರ ಧ್ವನಿಯಲ್ಲಿ ಹೇಳಲಾರಂಭಿಸಿದಳು. ವಿದ್ವದ್ವರೆಣ್ಯ, ನಾನು ಆಶ್ರಯ ಬಯಸಿ ಬಂದಿದ್ದೇನೆ. ಪಂಡಿತಾಗ್ರಣಿ, ಪಂಡಿತರಿಗೆ ಸುಖ ಆನಂದಪ್ರದಳಾಗಬೇಕೆಂದು ವೇದವ್ಯಾಸರು ನನಗೆ ಕನ್ಯಾತ್ವವನ್ನು ನೀಡಿದರು. ಆದ್ದರಿಂದ ಆನಂದ ತೀರ್ಥರಿಗೆ ಪ್ರಿಯಳಾದ ನನ್ನನ್ನು ವಿದ್ಯಾಲಕ್ಷ್ಮಿ ಎಂದು ತಿಳಿ. ಆ ದೇವಿಯು ಇಂತೆಂದ ಕೂಡಲೇ ಅತಿ ಪ್ರಶಾಂತ ಬೆಳದಿಂಗಳಿನ ಕಾಂತಿಪುಂಜದಲ್ಲಿ ನವರತ್ನಮಯ ಕಿರೀಟ, ಕುಂಡಲ, ವಿವಿಧ ಮುತ್ತುರತ್ನಗಳ ಹಾರ, ಕಂಕಣ, ಒಡ್ಯಾಣಗಳಿಂದಲೂ ಅಲಂಕೃತಳಾಗಿ ಸುರಚಿರ ವೀಣಾಪಾಣಿಯ ಲೋಕಮೋಹನಾಕಾರವು ಆಚಾರ್ಯರ ಕಂಗಳಿಗೆ ಹಬ್ಬವನ್ನುಂಟು ಮಾಡಿತು. ಅಭಯ ಮುದ್ರಾ ರಂಜಿತಳಾದ ವೀಣಾಪಾಣಿಯು ಮಂದಹಾಸ ಬೀರುತ್ತಾ ಮುಂದುವರೆದು ಇಂತೆಂದಳು: ಶ್ರೀ ಮಧ್ವಾಚಾರ್ಯರು ಶಿಶುವಾಗಿದ್ದ ನನ್ನನ್ನು ಶ್ರೀ ಬಾದರಾಯಣರ ಬ್ರಹ್ಮಸೂತ್ರವೆಂಬ ಕಾಮಧೇನುವಿನಿಂದ ಸೂತ್ರಭಾಷ್ಯ ಎಂಬ ಹಾಲು ಕರೆದೆರೆದು ಪೋಷಿಸಿದರು. ಶ್ರೀ ಅಕ್ಷೋಭ್ಯ ಶಿಷ್ಟಾಗ್ರಗಣ್ಯರಾದ ಶ್ರೀ ಜಯತೀರ್ಥರಿಂದ ನನಗೆ ತಾರುಣ್ಯ ಉಂಟಾಯಿತು. ಕುಮಾರ ವೆಂಕಟನಾಥ, ಯಾರ ಪಾದಸೇವಕನಾದ ಕರ್ನಾಟಕ ಚಕ್ರೇಶನಾದ ಕೃಷ್ಣ ದೇವರಾಯನಿಂದ ಸಮಸ್ತ ಭೂಮಿಯು ರಾಜನ್ವತಿ ಎಂಬ ಅನ್ವರ್ಥನಾಮದಿಂದ ವಿಖ್ಯಾತವಾಯಿತೋ ಅಂತ ಶ್ರೀ ವ್ಯಾಸರಾಜತೀರ್ಥರ ಕರಪಿಡಿದು ನಾನು ಅಭಿವೃದ್ಧಿಸಿದೆ. ಕಲ್ಪಾಂತರದವರೆಗೆ ಜೀವಿಸಬೇಕೆಂದು ಆಶಿಸಿ ತರ್ಕ ತಾಂಡವದಲ್ಲಿ ಉತ್ಸುಕಳಾಗಿ ನ್ಯಾಯಾಮೃತದಿಂದ ಅಭಿವೃದ್ಧಿಸಿದ ಲತಾರೂಪಳಾದ ನನಗೆ ವ್ಯಾಸರಾಜರು ಸುಧಾ ಸಂಬಂಧಿಯಾದ ಚಂದ್ರಿಕೆಯಲ್ಲಿ ವಾಸವನ್ನೇರ್ಪಡಿಸಿಕೊಟ್ಟರು. ನನಗೊಬ್ಬ ಗೆಳತಿ ಬೇಕಾಗಿತ್ತು. ಜಗತ್ಪ್ರಸಿದ್ಧರಾದ ಶ್ರೀ ವಿಜಯೇಂದ್ರ ತೀರ್ಥರೆಂಬ ಪ್ರಾಣಸಖಿ ನನಗೆ ದೊರಕಿದ್ದಳು. ನನ್ನ ಸಹಾಯದಿಂದ ಜಗತ್ತಿನಲ್ಲಿ ಪ್ರಶಸ್ತ ಕೀರ್ತಿ ಗಳಿಸಿ ನ್ಯಾಯಾಮೃತ ವ್ಯಾಖ್ಯಾವ್ಯಾಜದಿಂದ ನ್ಯಾಯಾಮೃತ ಬಳ್ಳಿಯ ರೂಪಳಾದ ನನಗೆ ಅಮೋದವೆಂಬ ಪಾತಿಯನ್ನು ರಚಿಸಿಕೊಟ್ಟು ಉಪಕರಿಸಿದರು. ವಿಜಯೇಂದ್ರ ತೀರ್ಥರು ನೂತನವೂ ವಿಸ್ತಾರವಾದ ಸೂರ್ಯಚಂದ್ರರಿರುವವರೆಗೆ ಬಾಳುವ ಕಂಟಕೋದ್ಧಾರ ರೂಪವಾದ ಬೆಳ್ಳನೆಯ ರೇಷ್ಮೆಯ ಪೀತಾಂಬರವನ್ನು ನನಗೆ ಉಡಿಸಿದರು. ವೆಂಕಟನಾಥ, ನಾನು ಹುಟ್ಟಿರುವ ಪೀತಾಂಬರವೇ ಅವರು ನನಗಿತ್ತ ಪೀತಾಂಬರ. ಅವರು ನನ್ನ ಆಭರಣಾಲಂಕಾರ ವಸ್ತುಗಳನ್ನು ಭದ್ರವಾಗಿಟ್ಟುಕೊಳ್ಳಲು ತತ್ತಮಾಣಿಕ್ಯ ಪೇಟಿಕಾ ಎಂಬ ಸುಂದರ ಮಣಿಮಯ ಪೆಟ್ಟಿಗೆಯನ್ನು ನೀಡಿದರು. ಅವರ ನ್ಯಾಯ ಮೌಕ್ತಿಕಮಾಲಾ ಗ್ರಂಥವು ನನಗೆ ಮುಕ್ತಾಹಾರವೆಂಬ ಅಲಂಕಾರವಾಯಿತು. ಜಗತ್ತಿನಲ್ಲಿ ಓರ್ವ ವಧುವಿಗೆ ಏನೇನು ಆಭರಣಗಳು ಬೇಕೋ ಅವೆಲ್ಲವನ್ನೂ ತಮ್ಮ 104 ಗ್ರಂಥ ರೂಪವಾಗಿ ಉಡುಗೊರೆಯಾಗಿತ್ತರು. ರಾಜಸಭೆಗಳಲ್ಲಿ ತಮಗೆ ದೊರೆತ ವಾದಿ ವಿಜಯ ಸಂಪತ್ತು ನನ್ನ ದಯದಿಂದ ದೊರಕಿತೆಂದು ನಿನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ವ್ಯಾಸರಾಜರ ತರ್ಕತಾಂಡವಕ್ಕೆ ರಚಿಸಿದ ಸದ್ಯುಕ್ತಿ ರತ್ನಾಕರ ಎಂಬ ಪ್ರೌಢ ವ್ಯಾಖ್ಯಾನವು ನನಗೆ ರಂಗಸ್ಥಳವಾಯಿತು. ಶ್ರೀ ವೇದವ್ಯಾಸರ ಭಾಗವತದ ದ್ವಿತೀಯ ಹಾಗೂ ಏಕಾದಶ ಸ್ಕಂದಗಳಿಗೆ ಅವರು ರಚಿಸಿದ ವಿಸ್ತಾರವಾದ ವ್ಯಾಖ್ಯಾನವು ನನ್ನ ಕಿರೀಟದ ಮೇಲ್ಭಾಗದ ಮುಕ್ತಾಮಣಿಯಾಯಿತು.
ಸುಧೀಂದ್ರರು ಚಿತ್ರ ವಿಚಿತ್ರ ಚೂರ್ಣಿಕೆಗಳಿಂದ ಅಲಂಕೃತವಾದ ಸುಭದ್ರಾ ಪರಿಣಯ ಎಂಬ ನಾಟಕವನ್ನು ರಚಿಸಿ ನನಗೆ ವಿಹಾರ ಮಾಡಲು ಒಂದು ಸುಂದರ ಉಪವನವನ್ನು ಏರ್ಪಡಿಸಿಕೊಟ್ಟರು. ವತ್ಸ ವೆಂಕಟನಾಥ, ನನ್ನ ಜೀವನಾಡಿಯಾಗಿರುವ ಚಂದ್ರಿಕಾ ಸಹಿತವಾದ ನ್ಯಾಯ ಸುಧಾರೂಪ ಬಳ್ಳಿಯೇ ಈಗ ಭಿನ್ನ ಭಿನ್ನವಾಗಿ ಒಣಗಿ ಹೋಗುತ್ತಿರುವಾಗ ಈ ಆಭರಣಗಳಿಂದ ಪ್ರಯೋಜನವೇನು? ಆದ್ದರಿಂದ ಕುಮಾರ, ನನ್ನ ಪ್ರಾಣನಾಡಿಯಂತಿರುವ ಚಂದ್ರಿಕಾ ಹಾಗೂ ನ್ಯಾಯ ಸುಧಾ ಗ್ರಂಥಗಳಿಗೆ ಶ್ರೇಷ್ಠ ವ್ಯಾಖ್ಯಾನಗಳನ್ನು ರಚಿಸಿ ನನ್ನನ್ನು ರೂಢ ಮೂಲಗಳನ್ನಾಗಿ ಮಾಡಿದಲ್ಲಿ ಆಗ ನೀನು ಪುಣ್ಯಶಾಲಿ ಎನಿಸುವೆ. ಹಾಗಲ್ಲದಿದ್ದಲ್ಲಿ ಧರ್ಮದೃಷ್ಟಿಯೇ ಎಲ್ಲೂ ಕಾಣಲಾರದು. ನೀನು ಧರ್ಮಿಷ್ಠನಾಗಿದ್ದೀಯೆ, ಸಕಲ ಪ್ರಾಣಿಹಿತ ರತನಾಗಿದ್ದೀಯೆ. ನೀನು ನನ್ನಂಥ ಓರ್ವ ಅಬಲೆಗೆ ಜೀವದಾನ ಮಾಡದಿದ್ದರೆ ಧರ್ಮವಂತನೆಂಬ ವ್ಯವಹಾರವೆಂತೂ ಉಂಟಾದೀತು. ಹೀಗೆ ಹೇಳಿದ ವಾಗ್ದೇವಿಯು ಮತ್ತೆ ನಸುನಗುತ್ತಾ, ಕುಮಾರ, ಅಲಕ್ಷ್ಮಿ ಎಂದು ಖ್ಯಾತಳಾದ ದರಿದ್ರ ಲಕ್ಷ್ಮಿಯು ಸ್ವಪ್ನದಲ್ಲಿ ಆಶ್ರಯ ಕೋರಿದಾಗ ಉದಾರ ಹೃದಯನಾದ ನೀನು ಅವಳಿಗೂ ಆಶ್ರಯ ನೀಡಿದೆ. ಅಂದ ಮೇಲೆ ವಿದ್ಯಾಲಕ್ಷ್ಮಿ ಎಂದು ಖ್ಯಾತಳಾದ ನಾನು ಪ್ರತ್ಯಕ್ಷಳಾಗಿ ಆಶ್ರಯ ಬೇಡುತ್ತಿರುವಾಗ ನನಗೆ ಆಶ್ರಯ ನೀಡದಿರುವೆಯಾ ಎಂದು ಕೇಳಿದಳು. ಆಗ ವೆಂಕಟನಾಥರು, ಅಮ್ಮ, ಜೀವದಾನ ಮಾಡು, ಆಶ್ರಯ ನೀಡು ಎಂದು ಕೇಳುತ್ತಿದ್ದೀಯೆ. ದೇವಿ, ಈಗ ಜ್ಞಾನಿ ನಾಯಕರು ನನ್ನ ಗುರುಗಳು ಆದ ಶ್ರೀ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ನೀನಿದ್ದೀಯೆ. ಅವರು ಕಾಪಾಡಲು ಸಮರ್ಥರಾಗಿರುವಾಗ ನನ್ನ ಆಶ್ರಯ ಬೇಕೆ ಅಪೇಕ್ಷಿಸುತ್ತಿರುವೆ? ಆಗ ವಾಗ್ದೇವಿ ನಿಟ್ಟುಸಿರು ಬಿಟ್ಟು, ವೆಂಕಟನಾಥ, ನಿನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ನಾನಿನ್ನು ಕೇವಲ 2 ವರ್ಷಗಳು ಮಾತ್ರ ವಾಸಿಸುವೆನು. ಅನಂತರ ಅನಾಥಳಾಗುತ್ತೇನೆ. ಕಂಡವರನ್ನು ಹುಡುಕಿಕೊಂಡು ಹೋಗಿ ಆಶ್ರಯ ಪಡೆಯುವುದಕ್ಕಿಂತ ಒಮ್ಮೆ ಕರಪಿಡಿದವರಲ್ಲಿ ಆಶ್ರಯ ಪಡೆಯುವುದು, ಬಾಳುವುದು ಗರತಿಯ ಲಕ್ಷಣವಲ್ಲವೇ? ಹಿಂದೆ ನಾನು ಜಗದ್ವಿಖ್ಯಾತರಾದ ಶ್ರೀ ವ್ಯಾಸರಾಜ ಯತೀಂದ್ರರ ಕರಪಿಡಿದು ಅವರ ಆಶ್ರಯದಲ್ಲಿ ಜಗದ್ವಿಖ್ಯಾತಳಾಗಿ ಮೆರೆದಿದ್ದೆ. ವೆಂಕಟನಾಥ, ನೀನು ಅವರ ತದ್ರೂಪನಾಗಿದ್ದೀಯೆ. ಅದೇ ಸುರ ಸೌಂದರ್ಯ, ಅದೇ ಮಂದಹಾಸ ರಂಜಿತವಾದ ಮುಖ, ಅದೇ ತೇಜಸ್ಸು, ಸರ್ವ ವಿಧದಿಂದ ನನ್ನ ವ್ಯಾಸರಾಜರಂತೆಯೇ ಕಂಗೊಳಿಸುತ್ತಿರುವೆ ಎಂದೇ ನಿನ್ನನ್ನು ಅರಸಿ ಬಂದಿರುವೆನಪ್ಪ. ನನಗಾಶ್ರಯ ವಿಯಲಾರಿಯ ವತ್ಸ? ಜಗತ್ತಿನಲ್ಲಿ ಪಂಡಿತ ಮಂಡಲಿಯಲ್ಲಿ ನನ್ನ ಜೀವನಾಡಿಯಂತಿರುವ ಚಂದ್ರಿಕಾ ಮತ್ತು ಶ್ರೀಮನ್ ನ್ಯಾಯಸುಧಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಲು ಸಮರ್ಥರಾದ ಕುಶಲರು ನಿನ್ನನ್ನು ಬಿಟ್ಟು ಬೇರೊಬ್ಬರಿಲ್ಲ. ಅಷ್ಟೇ ಅಲ್ಲ, ಮುಂದೆ ಹುಟ್ಟುವವರಲ್ಲೂ ನಿನಗೆ ಸರಿಸಮಾನರಾಗುವವರು ಮತ್ಯಾರೂ ಇಲ್ಲ. ಆದ್ದರಿಂದ ನನ್ನ ಜೀವನಾಡಿಯಂತಿರುವ ಚಂದ್ರಿಕಾ ಸುಧಾ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಸಲಹಬೇಕಪ್ಪ. ದೇವಿಯ ದರ್ಶನದಿಂದ ವೆಂಕಟನಾಥರು ತಾವು ಮಹಾಭಾಗ್ಯಶಾಲಿಗಳೆಂದು ಭಾವಿಸಿದರು. ಈಗ ವೀಣಾಪಾಣಿಯ ವಚನಾಮೃತ ಪಾನದಿಂದ ಅವರ ಮೈ ಪುಳುಕಿಸಿತು. ನರಗಳಲ್ಲಿಯೂ ವಿದ್ಯುತ್ ಸಂಚಾರವಾದಂತಾಯಿತು. ಪರವಶರಾಗಿ, ದೇವಿ ವಿದ್ಯಾಲಕ್ಷ್ಮಿ, ನನ್ನ ಆಶ್ರಯ ವರಿಸಿ ಬಂದ ನಿನಗೆ ಆಶ್ರಯವೀವೇನಮ್ಮ? ಗೃಹಸ್ಥಾಶ್ರಮಿಯಾದ ನಾನು ನಿನ್ನೆಲ್ಲ ಆಸೆಯನ್ನು ಪೂರೈಸಲು ಗ್ರಂಥ ರಚನೆ ಮಾಡಿ ಸೇವಿಸುತ್ತೇನೆ ಎಂದರು. ಆಗ ವಾಗ್ದೇವಿ, ವಿದ್ವತ್ ಕುಲತಿಲಕ, ನೀನು ಗೃಹಸ್ಥಾಶ್ರಮಿ ಆಗಿದ್ದೇ ನನಗೆ ಆಶ್ರಯ ಕೊಡುವಂತಿಲ್ಲವಪ್ಪ. ಆಗ ವೆಂಕಟನಾಥರು ವಿಸ್ಮಿತರಾಗಿ, ಅದೇಕೆ ತಾಯಿ? ಆಗ ವಾಗ್ದೇವಿ, ಕೇಳು ವೆಂಕಟನಾಥ, ಚತುರ್ಯುಗ ಮೂರ್ತಿಯು ಚತುರ್ವಿಧ ಪುರುಷಾರ್ಥಪ್ರದನೂ ಆದ ಶ್ರೀಮೂಲ ರಾಮಚಂದ್ರನು ಪೂಜೆಗೊಂಬಲ್ಲಿ ನಾನು ವಾಸ ಮಾಡಬೇಕೆಂದು ನನ್ನ ತಂದೆ ಶ್ರೀ ವೇದವ್ಯಾಸರು ಆಜ್ಞಾಪಿಸಿದ್ದಾರೆ. ಶ್ರೀ ಮೂಲರಾಮನು ಪರಮಹಂಸರಿಂದಲೇ ಪೂಜೆಗೊಳ್ಳಬೇಕೆಂಬ ನಿಯಮವೂ ಇದೆಯಪ್ಪ. ನಾನು ಆ ಯತಿವರರಲ್ಲಿ ಸರ್ವದಾ ವಾಸ ಮಾಡುತ್ತೇನೆ. ಆದ್ದರಿಂದ ನೀನು ಮೊದಲು ಸನ್ಯಾಸಿಯಾಗಲೇಬೇಕು ವೆಂಕಟನಾಥ. ನೀನು ಕರ್ಮಂದಿಯಾಗಿ ವೇದಾಂತ ವಿದ್ಯಾ ಸಾಮ್ರಾಜ್ಯ ಲಕ್ಷ್ಮಿಗೆ ಪ್ರಭುವಾಗು. ಆಗ ವೆಂಕಟನಾಥ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ, ಸನ್ಯಾಸ ಏನಾಶ್ಚರ್ಯ! ಎಲ್ಲರೂ ಸನ್ಯಾಸಿಯಾಗಿ ಎಂದೇ ನನಗೆ ಉಪದೇಶಿಸುತ್ತಿರುವರಲ್ಲ. ದೇವಿ, ಮೊದಲು ಶ್ರೀ ಮೂಲರಾಮ ವೇದವ್ಯಾಸ ದೇವರು, ತರುವಾಯ ಶ್ರೀ ಮದಾಚಾರ್ಯರು, ಮತ್ತೆ ಶ್ರೀ ವಿಜೇಂದ್ರ ಗುರುಗಳು ಸ್ವಪ್ನದಲ್ಲಿ ನನಗೆ ಸನ್ಯಾಸ ಕೊಡಲು ಶ್ರೀ ಸುಧೀಂದ್ರರಿಗೆ ಆದೇಶ ನೀಡಿದರಂತೆ. ಈಗ ನೋಡಿದರೆ ಸಾಕ್ಷಾತ್ ವಾಗ್ದೇವಿಯಾದ ನೀನೂ ದರ್ಶನ ಬಿತ್ತು ಪರಮಹಂಸನಾಗಿ ಎಂದು ಉಪದೇಶಿಸುತ್ತಿದ್ದೀಯೆ. ನೀವೆಲ್ಲರೂ ಸೇರಿ ಏಕೆ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಲು ಪ್ರಯತ್ನಿಸುತ್ತಿರುವಿರಿ? ಆಗ ವಾಗ್ದೇವಿ ಕಿಲಕಿಲನೆ ನಕ್ಕು, ಏಕೆಂದರೆ ನೀನು ಜನಿಸಿರುವುದೇ ಸನ್ಯಾಸಿಯಾಗಲು ಕುಮಾರ. ಆಗ ವೆಂಕಟನಾಥರು ಅಚ್ಚರಿಯಿಂದ, ಹಾಗೆಂದರೇನಮ್ಮ? ಆಗ ವಾಗ್ದೇವಿ, ಕುಮಾರ, ನೀನು ಯಾರೆಂದು ಮರೆತಿರುವೆ. ಶ್ರೀಹರಿಯ ಮಾಯ ಎಂಬ ಮರವಿನ ಮುಂಜಾನೆ ಮುಸುಕು ನಿನಗೆ ಕವಿದಿದೆ. ಅದೀಗ ಅಪಸರಣವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಮೋಹ ಮರುವುಗಳನ್ನು ಕಳೆಯಲೆಂದೇ ನಾನು ಬಂದಿರುವೆ. ಹಿಂದೆ ನೀನು ನಾನು ಎಲ್ಲವನ್ನೂ ಮರೆತು ಕುಳಿತಾಗ ನನ್ನನ್ನು ಎಚ್ಚರಿಸಬೇಕು ಎಂದು ನನ್ನನ್ನು ಪ್ರಾರ್ಥಿಸಿದ್ದೆ. ವೆಂಕಟನಾಥ, ಎದ್ದೇಳು,
ನೀನ್ಯಾರೆಂಬುದನ್ನರಿತು ಕರ್ತವ್ಯಪರನಾಗು. ಹೀಗೆ ಸರಸ್ವತೀ ದೇವಿಯು ಹೇಳುತ್ತಿರುವಂತೆಯೇ ದೇವಿಯ ಅಭಯಹಸ್ತದಿಂದ ಒಂದು ಮಿಂಚಿನ ಬಳ್ಳಿಯಂತಹ ಬೆಳಕು ಹೊರಟು ವೆಂಕಟನಾಥನ ಹೃದಯವನ್ನು ಪ್ರವೇಶಿಸಿತು. ಆಚಾರ್ಯರ ಶರೀರದಲ್ಲಿ ವಿದ್ವತ್ಪೂರ್ಣವಾದ ಯಾವುದೋ ಒಂದು ಮಹಾಶಕ್ತಿಯು ಪ್ರವಹಿಸಿದಂತಾಯಿತು. ಆಚಾರ್ಯರು ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾದರು. ಆಶ್ಚರ್ಯ! ಆಚಾರ್ಯರಿಗೆ ಮನಪಟಲದಲ್ಲಿ ಸ್ವರೂಪ ದರ್ಶನವಾಯಿತು. ಅವರ ಮನದಲ್ಲಿ ಕವಿದಿದ್ದ ಕತ್ತಲು ಮೆಲ್ಲ ಮೆಲ್ಲನೆ ಸರಿದು ದಿವ್ಯ ಪ್ರಕಾಶ ರಂಜಿಸಿತು. ಆ ದಿವ್ಯ ಬೆಳಕಿನ ಕಾಂತಿಯಲ್ಲಿ ಆಚಾರ್ಯರಿಗೆ ತಾವು ಸತ್ಯಲೋಕದಲ್ಲಿ ಬ್ರಹ್ಮವಾಣಿಯರಿಗೆ ಪ್ರೀತ್ಯಾಸ್ಪದರಾಗಿದ್ದ ಮೂಲ ರೂಪದ ಶಂಕುಕರ್ಣರೆಂಬ ಅರಿವಾಯಿತು. ಅನಂತರ ಬ್ರಹ್ಮದೇವರ ಶಾಪ, ಪ್ರಹ್ಲಾದ ಅವತಾರ, ನಾರದರ ಉಪದೇಶ, ಹರಿಭಕ್ತಿ, ತಂದೆ ಮಕ್ಕಳಲ್ಲಿ ಸೆಣಸಾಟ, ತಂದೆ ನೀಡಿದ ಹಿಂಸೆ, ಶ್ರೀ ನರಹರಿಯ ಪ್ರಾದುರ್ಭಾವ, ದೈತ್ಯ ಸಂಹಾರ, ತಾವು ಮಾಡಿದ ಸ್ತುತಿ, ಭಗವಂತನ ವಾತ್ಸಲ್ಯ, ವರಪ್ರಸಾದ ಮುಂತಾದ ವಿಚಾರಗಳು, ದ್ವಾಪರದಲ್ಲಿ ಬಾಲ್ಯೀಕನಾಗಿ ಶ್ರೀಕೃಷ್ಣ ಸೇವಾರತರಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನ ದೇವರ ಗದಾಪ್ರಹಾರದಿಂದ ಮರಣ, ಅಕಾಲದಲ್ಲಿ ಕಲಿಯುಗದಲ್ಲಿ ಶ್ರೀಮಧ್ವರಾಗಿ ಅವತರಿಸುವ ಶ್ರೀ ವಾಯುದೇವರ ಸೇವೆ ಮಾಡಲು ಭೀಮಸೇನಿಂದ ವರಪ್ರಾಪ್ತಿ, ಕಲಿಯುಗದಲ್ಲಿ ಶ್ರೀ ವ್ಯಾಸತೀರ್ಥರಾಗಿ ಅವತರಿಸಿ ನಾಡು ನುಡಿ ತತ್ವಶಾಸ್ತ್ರ ಹರಿದಾಸ ಸಾಹಿತ್ಯಗಳಿಗೆ ಮಾಡಿದ ಅಪಾರ ಉಪಕಾರ, ದ್ವೈತ ಸಿದ್ಧಾಂತದ ಸ್ಥಾಪಕಗಳಾದ ಅಸಾಧಾರಣ ಗ್ರಂಥಗಳ ರಚನೆ, ಜಗನ್ಮಾನ್ಯತೆ, ಮತ್ತೆ ಈಗ ತಂದೆ ತಾಯಿಗಳ ತಪಸ್ಸಿನಿಂದ ಸುಪ್ರೀತನಾದ ಶ್ರೀ ವೆಂಕಟೇಶನ ಅನುಗ್ರಹದಿಂದ ದ್ವೈತ ಸಿದ್ಧಾಂತ ಸ್ಥಾಪನೆ, ಜಗತ್ತಿನ ಜನತೆಯ ಉದ್ಧಾರ, ಲೋಕ ಕಲ್ಯಾಣಾದಿ ಅಸಾಧಾರಣ ಕಾರ್ಯ ನಿರ್ವಹಣೆಗಳಿಗಾಗಿ ಶ್ರೀಹರಿಯ ವಿಶೇಷ ವರದಿಂದ ಅವತರಿಸಿರುವುದೇ ಮೊದಲಾದ ವಿಚಾರಗಳೆಲ್ಲವೂ ಒಂದಾದ ಮೇಲೊಂದರಂತೆ ಆಚಾರ್ಯರ ಮನಪಟಲದಲ್ಲಿ ಪ್ರತಿಬಿಂಬಿಸಿದವು. ವೆಂಕಟನಾಥರು ಕಣ್ತೆರೆದರು. ಶ್ರೀ ಸರಸ್ವತೀ ದೇವಿ ನಸುನಕ್ಕಳು. ಸ್ವರೂಪ ದರ್ಶನವಾದ ಕೂಡಲೇ ಆಚಾರ್ಯರಲ್ಲಿ ಹುದುಗಿದ್ದ ಎಲ್ಲ ಮೋಹಗಳು ನಷ್ಟವಾದವು. ಮನಸ್ಸು ಸ್ಥಿರವಾಯಿತು. ಅವತಾರ ಪ್ರಜ್ಞೆ ಪ್ರಜ್ವಲಿಸಿತು. ಅವರ ಕಣ್ಣುಗಳಿಂದ ಆನಂದಾಶ್ರು ಹರಿಯತೊಡಗಿತು. ಕರ್ತವ್ಯದ ಅರಿವಾಯಿತು. ವಿದ್ಯಾದೇವಿಗೆ ಸಾಷ್ಟಾಂಗವೆರಗಿ, ದೇವಿ, ಅನುಗ್ರಹೀತನಾದೆ. ನಿನ್ನ ದಯದಿಂದ ನನ್ನ ಸಂದೇಹಗಳೆಲ್ಲವೂ ಪರಿಹಾರವಾದವು. ನಿನ್ನ ಅಣತಿಯಂತೆ ನಡೆಯಲು ಸಿದ್ಧನಾಗಿದ್ದೇನೆ ಎಂದು ವಿಜ್ಞಾಪಿಸಿದರು. ಇಲ್ಲಿಗೆ ಸಂಚಿಕೆ 85 ಮುಕ್ತಾಯ. ಇದೇ ಶೀರ್ಷಿಕೆಯ ಮುಂದಿನ ಭಾಗದೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.